ಅನುವಾದದ ಪ್ರಶ್ನೆಗಳನ್ನ ಯಾವ ಪಾಠದಿಂದ ಹೆಚ್ಚಿಗೆ ಕೇಳ್ತಾರೆ ಎನ್ನುವಂಥದ್ದು. ಓರ್ ಮತ್ತು ಅವ್ರ ನಡುವೆ ವ್ಯತ್ಯಾಸ ಇಲ್ಲಿ ನಮಗೆ ಅನುವಾದಕ್ಕೂ ಕೂಡ ಹೆಲ್ಪ್ ಆಗ್ತದೆ, ಜೊತೆಗೆ ಪ್ರಶ್ನೆಯನ್ನ ತಿಳಿದುಕೊಳ್ಳಲಿಕ್ಕೆ. ಆತ್ಮೀಯ ವಿದ್ಯಾರ್ಥಿಗಳು, ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ 40+ ಅಂಕಗಳನ್ನ ಮ್ಯಾಕ್ಸಿಮಮ್ ನಾನು 30 ಮಾರ್ಕ್ಸ್ ಅಂತೂ ಹೇಳಿದ್ದೆ. ನಾನು ಈಸಿಯಾಗಿ 30 ಅಂಕಗಳನ್ನ ಯಾವ ತರ ಪಡೆದುಕೊಳ್ಬೇಕು ಎನ್ನುವಂಥದ್ದನ್ನ ಹೇಳಿದ್ದೆ. ಅದರ ಹಿಂದಿನ ವಿಡಿಯೋದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಯಾವೆಲ್ಲ ಪಾಠದಿಂದ ನಮಗೆ ಎಷ್ಟೆಷ್ಟು ಅಂಕಗಳು ಬರ್ತವೆ ಎನ್ನುವಂಥದ್ದನ್ನ ಹೇಳಿದ್ವಿ. ಜೊತೆಗೆ ಯಾವುದು ಅಸಫಲತಾ, ಪತ್ರಲೇಖನ ಹಾಗೂ ಪ್ಯಾಸೇಜ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅನುವಾದ ಒಂದು ಹಿಂದಿಯಲ್ಲಿ 3 ವಾಕ್ಯಗಳನ್ನು ಕೊಟ್ಟಿರ್ತಾರೆ, ಅದನ್ನ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಅನುವಾದ ಮಾಡುವಂತದ್ದು. ಸೊ ಮುಖ್ಯವಾಗಿ ಕ್ವಶನ್ ನಂಬರ್ ಎಷ್ಟಿದೆ ನಮ್ದು 33 ಇರ್ತದೆ. ಹಾಗೂ ಯಹಾ ಸೆ ಅಂಕ ಆಯೆಂಗೆ ಹಮೆ 3 ಅಂಕ ಆಯೆಂಗೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಈಸಿಯಾಗಿ ಇಲ್ಲಿಂದ ತಾವುಗಳು 3 ಅಂಕಗಳನ್ನ ಗಳಿಸಬಹುದು. ಸೊ ಹಿಂದಿ ಅನುವಾದ ಕೆ ಬಾರೆ ಮೇ ಆಜ್ ಕೆ ಇಸ್ ಸೆಷನ್ ಕೆ ಅಂದರ್ ಹಮ್ ಜಾನೆಂಗೆ. ಸೊ ಮುಖ್ಯವಾಗಿ ಈ ಅನುವಾದವನ್ನ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಶಬ್ದಗಳನ್ನ ಹಿಂದಿಯಲ್ಲಿ ಏನಂತಾರೆ, ಕನ್ನಡದಲ್ಲಿ ಏನಂತಾರೆ ಎನ್ನುವಂಥದ್ರ ಬಗ್ಗೆ ತಿಳಿದುಕೊಳ್ಳೋಣ. ಆಮೇಲೆ ಪ್ರಿವಿಯಸ್ ಇಯರ್ ಏನ್ ಕ್ವಶನ್ ಪೇಪರ್ಸ್ ಇದ್ದಾವೆ ಅಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಎನ್ನುವಂಥದ್ರ ಬಗ್ಗೆ ನೋಡ್ತಾ ಸಾಗೋಣ. ಅನುವಾದ ಹಿಂದಿಯಲ್ಲಿ ಕೊಟ್ಟಿರ್ತಾರಲ್ಲ, ಮ್ಯಾಕ್ಸಿಮಮ್ ನಾನು ಆಲ್ರೆಡಿ ಹೇಳಿದ್ದೇನೆ 50% ಹೆಚ್ಚಿಗೆ ತತ್ಸಮ ಶಬ್ದಗಳು ಇರ್ತವೆ. ಅಂದ್ರೆ ಹಿಂದಿಯಲ್ಲಿನೂ ಅದೇ ಅಂತಾರೆ, ಕನ್ನಡದಲ್ಲಿನೂ ಅದೇ ಅಂತಾರೆ. ಅಂತ ಶಬ್ದಗಳು ಬಹಳಷ್ಟು ಏನಾಗಿರ್ತವೆ, 3 ವಾಕ್ಯಗಳು ರಿಪೀಟ್ ಆಗಿರ್ತವೆ. ಇದನ್ನ ಹೊರತುಪಡಿಸಿ ಹಿಂದಿ ವಾಕ್ಯಗಳನ್ನ ರಚನೆ ಮಾಡಬೇಕು ಅಂದ್ರೆ ಇಲ್ಲಿ ಒಂದಿಷ್ಟು ಶಬ್ದಗಳನ್ನ ನಾನು ಕೊಟ್ಟಿದ್ದೀನಿ. ಹಿಂದಿಯಲ್ಲಿ ಏನಂತಾರೆ, ಕನ್ನಡದಲ್ಲಿ ಏನಂತಾರೆ ಎನ್ನುವಂಥದ್ದನ್ನು. ಸೊ ಇದನ್ನ ಫಸ್ಟಿಗೆ ನಾವು ತಿಳಿದುಕೊಳ್ಬೇಕು. ಇದನ್ನ ತಿಳಿದುಕೊಂಡಿವಿ ಅಂದ್ರೆ ಈಸಿಯಾಗಿ ಯಾವ್ದು ಬೇಕಾದ್ ಕೇಳಿರಬಹುದು, ಅವ್ರು ಅನುವಾದ ಯಾವ್ದು ಬೇಕಾದ್ ಕೇಳಿದ್ರು ನಾವು ಈಸಿಯಾಗಿ ಒಂದಿಷ್ಟು ಶಬ್ದಗಳನ್ನ ನಾವು ಕಲ್ಕೊಂಡ್ವಿ ಅಂದ್ರೆ ನಮ್ಗೆ ಸ್ವಲ್ಪ ಐಡಿಯಾ ಬರ್ತದೆ. ಸೊ ಮೊದಲನಿಗೆ ನಾವು ನೋಡುದಾದ್ರೆ ಮೈ ಏನಿದೆ, ಮೈ ಅಂದ್ರೆ ಇಲ್ಲಿ ನಾನು, ಏನು ನಾನು. ಇಸಿ ಪ್ರಕಾರ ಸೆ ಹಮ್ ಅಂದ್ರೆ ನಾವು, ತುಮ್ ಅಂದ್ರೆ ನೀನು ಅಥವಾ ನೀವುನು ಕೂಡ ಆಗ್ತದೆ ಒಂದೊಂದ್ಸಲ. ಆಪ್ ಅಂದ್ರೆ ನೀವು, ಯಹ ನೋಡ್ರಿ, ಯಹ ಶಬ್ದಗಳು ಬರ್ಬೋದು ನಿಮ್ ಕನ್ನಡದಲ್ಲಿ. ಇದನ್ನು ಕೂಡ ಆಗ್ತದೆ, ಇವನು ಕೂಡ ಆಗ್ಬಹುದು, ಇವಳನ್ನು ಕೂಡ ಆಗ್ಬಹುದು. ಯಹ ರಮೇಶ್ ಹೇ, ಇವನು ರಮೇಶ. ಯಹ ರಶ್ಮಿ ಹೇ, ಇವಳು ರಶ್ಮಿ. ಯಹ ಬೋರ್ಡ್ ಹೇ, ಇದೂನು ಕೂಡ ಆಗ್ತದೆ. ಸರಿನಾ? ಸೊ ಇದನ್ನ ನೆನಪಿಟ್ಕೋಬೇಕು. ಯಹ ಅಂದ್ರೆ 3 ಅರ್ಥಗಳನ್ನು ಕೊಡ್ತದೆ. ಇದನ್ನು ಆಗಿರಬಹುದು, ಇವನು ಆಗಿರಬಹುದು, ಅಥವಾ ಇವಳನ್ನು ಕೂಡ ಆಗಿರಬಹುದು. ಜೊತೆಗೆ ವಹ ಅಂದ್ರೆ ಅದು, ಅವನು ಅಥವಾ ಅವಳು. ಇಸಿ ಪ್ರಕಾರ ಸೆ ವೇ ಅಂದ್ರೆ ಅವರು. ವೇ ಅಂದ್ರೆ ಏನಿದು, ಅವರು. ಇದು ವಹದ ಬಹುವಚನ ರೂಪ. ವೇ ಅವರು, ಅವನು ಅವಳು ಅಂತ ಕರಿತೀವಲ್ಲ, ವೇ ಅಂದ್ರೆ ಅವರು. ಗೊತ್ತಾಯ್ತಾ? ಜೊತೆಗೆ ಮೇರಾ ಅಂದ್ರೆ ನನ್ನ, ಹಮಾರ ಅಂದ್ರೆ ನಮ್ಮ, ತುಮ್ಹಾರ ಅಂದ್ರೆ ನಿನ್ನ ಅಥವಾ ನಿಮ್ಮ. ಉಸ್ಕಾ ಅವನ ಅಥವಾ ಅವಳ. ಸಬ್ ಅಂದ್ರೆ ಎಲ್ಲರೂ ಅಥವಾ ಎಲ್ಲ. ಈ ಶಬ್ದಗಳನ್ನ ಒಂದಿಷ್ಟು ತಾವುಗಳನ್ನು ಕೂಡ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಡ್ರಿ. ನಿಮ್ಗೆ ಈಸಿಯಾಗಿ ಗೊತ್ತಾದ್ರೆ ಓಕೆ. ಇಲ್ಲಾಂದ್ರೆ ಈ ಶಬ್ದಗಳು ನಿಮ್ಮ ಅನುವಾದದ ಏನ್ ಕ್ವಶನ್ ಇರ್ತದೆ ಅದರಲ್ಲಿ ಇಂಥ ಶಬ್ದಗಳು ಬರುವಂತ ಚಾನ್ಸಸ್ ಗಳಿರ್ತವೆ. ಸೊ ಇದನ್ನ ಒಂದ್ಸಲ ತಾವುಗಳು ನೋಡ್ತಾ ಸಾಕ್ಬೇಕು. ಇನ್ನೊಂದಿಷ್ಟು ಶಬ್ದಗಳಿದಾವೆ. ಇದು ಪ್ರಶ್ನ ಸೂಚಕ ಶಬ್ದಗಳು. ಏನಿದು? ಪ್ರಶ್ನ ಸೂಚಕ ಶಬ್ದಗಳು. ಇದು ನಿಮಗೆ ಎಲ್ಲೆಲ್ಲಿ ಹೆಲ್ಪ್ ಆಗ್ತವೆ? ಒಂದು ಅನುವಾದ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತವೆ, ಇನ್ನೊಂದು ಪ್ರಶ್ನೆಯನ್ನ ತಿಳಿದುಕೊಳ್ಳೋದಕ್ಕೆ. ಪ್ರಶ್ನಾರ್ಥಕ ಶಬ್ದಗಳೆಲ್ಲವು ಏನಿವು? ಪ್ರಶ್ನಾರ್ಥಕ ಶಬ್ದಗಳು. ಇದನ್ನು ಕೂಡ ತಿಳಿದುಕೊಳ್ಳುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲಿ ನಮಗೆ ಅನುವಾದಕ್ಕೂ ಕೂಡ ಹೆಲ್ಪ್ ಆಗ್ತದೆ, ಜೊತೆಗೆ ಪ್ರಶ್ನೆಯನ್ನ ತಿಳಿದುಕೊಳ್ಳಲಿಕ್ಕೆ. ಮೊದಲನೇದು ಏನಿದೆ? ಕ್ಯಾ, ಏನು. ಏನಿದು? ಏನು. ಎಲ್ಲ ಪ್ರಶ್ನಾರ್ಥಕ ಶಬ್ದಗಳು. ಏನು? ಕ್ಯಾ. ತುಮಾರಾ ನಾಮ್ ಕ್ಯಾ ಹೈ, ನಿನ್ನ ಹೆಸರು ಏನು. ಗೊತ್ತಾಯ್ತಾ? ಜೊತೆಗೆ ಕೌನ್ ಅಂದ್ರೆ ಯಾರು. ಕಹಾ, ಎಲ್ಲಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಕಹಾ ಪೈದಾ ಹುವೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಎಲ್ಲಿ ಹುಟ್ಟಿದರು. ಸರಿನಾ? ಇದೆಲ್ಲ ಪ್ರಶ್ನೆಗಳನ್ನ ಗುರುತು ಹಿಡಿಬೇಕು ಅಂದ್ರೆ ಬೇಕಿಲ್ಲ. ಕಬ್, ಯಾವಾಗ. ಕ್ಯೋ, ಯಾಕೆ ಅಥವಾ ಏಕೆ. ಕೈಸೆ, ಹೇಗೆ. ಕಿತ್ನಾ, ಎಷ್ಟು. ಕಿಸ್ಕಾ,
ಯಾರ ಅಥವಾ ಯಾರದು, ಸರಿನಾ? ಇದು ಒಂದಿಷ್ಟು, ಇದನ್ನು ಹೊರತುಪಡಿಸಿ ಹಲವಾರು ಇದಾವೆ ಶಬ್ದಗಳು. ಸೊ ಇದು ಒಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅನುವಾದ ಮಾಡೋದಕ್ಕೂ ಹೆಲ್ಪ್ ಆಗ್ತವೆ. ಜೊತೆಗೆ ಪ್ರಶ್ನೆಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಪ್ರಶ್ನೆ ಕೇಳಿದ್ದಾರೆ, ಕ್ಯಾ ಅಂದ್ರೇನೆ ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಪ್ರಶ್ನೆನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಇದನ್ನು ಒಂದ್ಸಲ ನಾನು ಈ PDF ನು ಕೂಡ ಲಿಂಕ್ ಅಲ್ಲಿ ಇರ್ತದೆ, ಅಲ್ಲಿ ತಗೊಳ್ಳೋದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಎಸ್, ಇನ್ನು ಈ ಶಬ್ದಗಳು ಏನಿದಾವ ಇದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಈ ವಾಕ್ಯವನ್ನ ಸಂಪೂರ್ಣ ಮಾಡಬೇಕು, ವಾಕ್ಯವನ್ನ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಬೇಕು ಎನ್ನುವಂಥದ್ದಾದ್ರೆ ತತ್ಸಮ ಶಬ್ದಗಳನ್ನ ನಾವು ಕಂಡು ಹಿಡಿತೀವಿ. ರಾಜಧಾನಿ ಅಂದ್ರೆ ರಾಜಧಾನಿ, ಬೆಂಗಳೂರು ಮೇ ಅಂತ ಬಂತು, ಅದಕ್ಕೆ ಏನ್ ಮಾಡಬೇಕು, ಇಲ್ಲಿ ಅದಾವ ನೋಡಿ ಆ ಶಬ್ದಗಳು, ಸರಿನಾ? ಮೇ ಅಂದ್ರೆ ಅಲ್ಲಿ, ಬೆಂಗಳೂರು ವಿಧಾನಸೌಧ ಹೈ, ಬೆಂಗಳೂರಿನಲ್ಲಿ, ಅಲ್ಲಿ ಎನ್ನುವಂಥದ್ದು. ಇದನ್ನು ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಇದನ್ನು ತಿಳ್ಕೊಂಡ್ರಿ ಅಂದ್ರೆ ನೀವು ಈಸಿಯಾಗಿ ವಾಕ್ಯವನ್ನ ರಚನೆ ಮಾಡಬಹುದು. ಎಸ್, ಜೊತೆಗೆ ಸೇ ಅಂದ್ರೆ ಇಂದ, ಸೇ ಅಂದ್ರೆ ಇಂದ. ಪೇಡ್ ಸೇ ಪತ್ತಾ ಗಿರ್ತಾ ಹೈ, ಗಿಡದಿಂದ ಎಲೆ ಬೀಳುತ್ತದೆ ಅಥವಾ ಉದುರುತ್ತದೆ. ಹಮ್ ಗಾಂವ್ ಸೇ ಶಹರ್ ಜಾತೆ ಹೈ, ನಾವು ಊರಿನಿಂದ, ಶಹರ್ ಅಂದ್ರೆ ಪಟ್ಟಣಕ್ಕೆ ಹೋಗುತ್ತೇವೆ. ಸೇ, ಗೊತ್ತಾಯ್ತಾ? ಈ ಶಬ್ದಗಳು ಬಹಳಷ್ಟು ಇಂಪಾರ್ಟೆಂಟ್ ವಾಕ್ಯ ರಚನೆ ಮಾಡ್ಬೇಕಂದ್ರೆ. ಜೊತೆಗೆ ಕಾ ಕೆ ಕಿ ಅಂತ ಬರ್ದೇವಿ, ಅ ಅಥವಾ ಅದರದ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಕರ್ನಾಟಕ ಕಿ ರಾಜಧಾನಿ ಬೆಂಗಳೂರು ಹೈ, ಕರ್ನಾಟಕದ ರಾಜಧಾನಿ ಬೆಂಗಳೂರು. ಸೊ ಇದನ್ನ ಕಾ ಕೆ ಕಿ ಅಂತ ಸಂದರ್ಭಾನುಸಾರವಾಗಿ ಅದನ್ನ ಉಪಯೋಗ ಮಾಡ್ತೀವಿ. ಕೋ, ಗೆ ಅಥವಾ ಅನ್ನು. ಮುझे ಬೆಂಗಳೂರು ಕೋ ಜಾನಾ ಹೈ, ನನಗೆ ಬೆಂಗಳೂರಿಗೆ ಬಂತು ನೋಡ್ರಿ, ಏನ್ ಬಂತು, ಗೆ. ಮುझे ಬೆಂಗಳೂರು ಕೋ ಜಾನಾ ಹೈ, ನನಗೆ ಬೆಂಗಳೂರಿಗೆ ಹೋಗಬೇಕಾಗಿದೆ. ಗೊತ್ತಾಯ್ತಾ? उसके बाद में आता है पर ಎನ್ನುವಂಥದ್ದು ಎರಡು ಶಾಬ್ದಿಕ ಅರ್ಥಗಳನ್ನು ಕೊಡ್ತದೆ. ಇಲ್ಲಿ ನಾವು ಸಂದರ್ಭಾನುಸಾರವಾಗಿ ಮೇಲೆ, ಮೇಜ್ ಪರ್ ಪುಸ್ತಕ ಹೈ, ಮೇಜಿನ ಮೇಲೆ ಪುಸ್ತಕವಿದೆ. ಗೊತ್ತಾಯ್ತಾ? ಪರ್, ಇಲ್ಲಿ ಇನ್ನೊಂದು ಪರ್ ಅಂತ ಅರ್ಥನೂ ಕೂಡ ಕೊಡ್ತದೆ. ಪರ್ ಅಂದ್ರೆ ಇನ್ನೊಂದು ರೆಕ್ಕೆ, ಪರ್ ಅಂದ್ರೆ ಇನ್ನೊಂದು ರೆಕ್ಕೆ. ಆದ್ರೆ ಶಬ್ದಗಳ ರಚನೆ ಮಾಡುವಾಗ ಶಬ್ದಕ್ಕೆ ಸಹಾಯವಾಗುವಂತಹ ವಿಭಕ್ತಿ ಪ್ರತ್ಯಯ ಅಂತ ಕರೀರಿ, ಅಥವಾ ಕಾರಕ ಅಂತ ಕರೀರಿ, ಅಥವಾ ಸಹಾಯಕ ಶಬ್ದಗಳಂತ ಕರೀರಿ, ಇದು ನಿಮಗೆ ಗೊತ್ತಾಗ್ಬೇಕು. ಔರ್ ಅಂದ್ರೆ ಮತ್ತು, ಲೇಕಿನ್ ಆದರೆ, ಇಸ್ಲಿಯೇ ಆದ್ದರಿಂದ. ಪತ್ರದಲ್ಲಿ ಬರೀತೀರಿ ನೋಡ್ರಿ ನೀವು, ಇಸ್ಲಿಯೇ ಮುझे 3 दिन की छुट्टी चाहिए, ಆದ್ದರಿಂದ ನನಗೆ 3 ದಿನದ ರಜೆ ಬೇಕು. ಸೊ ಈ ಶಬ್ದಗಳನ್ನ ತಿಳಿದುಕೊಳ್ಳುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಕ್ಯೋಂಕಿ, ಏಕೆಂದರೆ, ಏಕೆಂದರೆ. ಭಿ, ಕೂಡ ಅಥವಾ ಸಹ, ನೋಡ್ರಿ ಭಿ. ಬೆಳಗಾವಿ ಭಿ ಕರ್ನಾಟಕ ಕಾ ಏಕ್ ಶಹರ್ ಹೈ, ಬೆಳಗಾವಿಯು ಕರ್ನಾಟಕದ ಒಂದು ಪಟ್ಟಣ. ಗೊತ್ತಾಯ್ತಾ? ಭಿ ಅಂತ ಯೂಸ್ ಮಾಡ್ತೀವಿ. ಹಿ ಅಂದ್ರೆ ಮಾತ್ರ, ಇಲ್ಲಿ ಒಂದೇ. ಇಲ್ಲಿ ಭಿ ಅಂದ್ರೆ ಅದರ ಜೊತೆ ಇನ್ನೂ ಏನು ಅದ ಅನ್ನುವಂಥದ್ದು. ಭಿ ಅಂದ್ರೆ ರಾಮ್ ಭಿ, ಸೀತಾ ಭಿ. ಭಿ ಅಂದ್ರೆ ಅವರ ಸಹ, ಅವರ ಜೊತೆ ಇನ್ನೂ ಯಾರು ಅದಾರೆ. ಆದ್ರೆ ಇಲ್ಲಿ ಹಿ ಅಂದ್ರೆ ಕೇವಲ ಒಬ್ಬನೇ. ಕರ್ನಾಟಕ ಕಿ ರಾಜಧಾನಿ ಬೆಂಗಳೂರು ಹಿ ಹೈ, ಕರ್ನಾಟಕದ ರಾಜಧಾನಿ ಬೆಂಗಳೂರೇ ಇದೆ, ಮತ್ಯಾವುದೂ ಇಲ್ಲ ಅಲ್ಲಿ. ಹಿ, ಗೊತ್ತಾಯ್ತಾ? ಕೇಲಿಯೇ, ಇಲ್ಲಿನೂ ಕೂಡ ಅದಕ್ಕಾಗಿ ಅಥವಾ ಅದಕ್ಕೋಸ್ಕರ, ಅದಕ್ಕಾಗಿ. ಇದನ್ನು ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಇನ್ನೊಂದಿಷ್ಟು ಕ್ರಿಯಾ ಶಬ್ದಗಳು, ಏನಿವು ಕ್ರಿಯಾ ಶಬ್ದಗಳು ವಾಕ್ಯದ ಕೊನೆಯಲ್ಲಿ ನಾವು ಏನೇನ್ ಬಳಸ್ತೀವಿ ಆಲ್ಮೋಸ್ಟ್ ಅಂದ್ರೆ ಕರ್ಣ, ಮಾಡು. ಕರ್ಣ ಅಂದ್ರೆ ಮಾಡು, ಕರ್ ಅಂದ್ರೆ ಮಾಡು, ಕರ್ಣ ಅಂದ್ರೆ ಮಾಡು. ಮುझे ಅಭ್ಯಾಸ ಕರ್ನಾ ಹೈ, ನನಗೆ ಅಭ್ಯಾಸ ಮಾಡುವುದಿದೆ. ಗೊತ್ತಾಯ್ತಾ? ಈ ಎಲ್ಲಾ ಶಬ್ದಗಳ ಅರ್ಥ ಗೊತ್ತಿರ್ಬೇಕು ನಮಗೆ. ಜಾನ ಅಂದ್ರೆ ಹೋಗು, ಆನಾ ಬಾ ಅಥವಾ ಬರು, ಖಾನಾ ತಿನ್ನು, ಪೀನಾ ಕುಡಿ, ದೇಖ್ನಾ
ನೋಡು, ಸುನನಾ ಕೇಳು, ಬೋಲನಾ ಮಾತನಾಡು, ಪಢನಾ ಓದು, ಲಿಖನಾ ಬರೆ, ಸೀಖನಾ ಕಲಿಯುವುದು ಕಲಿ, ಸೋನಾ ಮಲಗೋದು. ಇಲ್ಲಿ ಸೋನಾ ಅಂದ್ರೆ ಎರಡು ಅರ್ಥ ಕೊಡ್ತದೆ. ಸೋನಾ ಅಂದ್ರೆ ಒಂದು ಬಂಗಾರನು ಕೂಡ ಆಗ್ತದೆ, ಒಂದು ಸೋನಾ ಅಂದ್ರೆ ಮಲಗಿಕೊಳ್ಳುವುದು. ಉಠನಾ ಏಳು, ಕಹಲಾತಾ ಹೇ ಕರೆಯಲ್ಪಡುತ್ತದೆ, ಇದು ಬಹಳಷ್ಟು ಸಲ ನಮಗೆ ಏನಾಗ್ತದೆ, ಹೆಲ್ಪ್ ಆಗ್ತದೆ. ಮಾನಾ ಜಾತಾ ಹೇ, ಮಾನಾ ಜಾತಾ ಹೇ ಅಂದ್ರೆ ಪರಿಗಣಿಸಲಾಗುತ್ತದೆ. ಬೆಂಗಳೂರು ಸಿಲಿಕಾನ್ ಸಿಟಿ ಮಾನಾ ಜಾತಾ ಹೇ, ಅಥವಾ ಬೆಂಗಳೂರು ಕೋ ಸಿಲಿಕಾನ್ ಸಿಟಿ ಕಹಾ ಜಾತಾ ಹೇ ಕಹಲಾತಾ ಹೇ, ಅಥವಾ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ, ಅಥವಾ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಎಂದು ಪರಿಗಣಿಸಲಾಗುತ್ತದೆ. ಇಸಿ ಪ್ರಕಾರ ಸೆ ಬಚತ್ ಹೋತಿ ಹೇ, ಉಳಿತಾಯವಾಗುತ್ತದೆ. ಸರಿನಾ? ಇವೆಲ್ಲ ನಿಮ್ಮ ಅನುವಾದದ ಪ್ರಶ್ನೆಗಳಲ್ಲಿ ಇಂಥವೆಲ್ಲ ಶಬ್ದಗಳು ಬಂದಿರ್ತವೆ, ಅಲ್ಲಿ ತಾವುಗಳು ಇದನ್ನ ಬಳಸಬೇಕು. ಎಸ್, ಇನ್ನು ಸಮಯಕ್ಕೆ ಸಂಬಂಧಿಸಿದಂತೆ ಟೈಮ್ ಸಂಬಂಧಿಸಿದ ಒಂದಿಷ್ಟು ಶಬ್ದಗಳು, ಅದನ್ನು ಕೂಡ ಐಡಿಯಾ ಇರಬೇಕು. ಆಜ್, ಆಜ್ ಅಂದ್ರೆ ಇಂದು. ಕಲ್ ನಾಳೆನೂ ಆಗ್ತದೆ, ನಿನ್ನೆನೂ ಆಗ್ತದೆ, ಸಂದರ್ಭಾನುಸಾರ ಬಳಸ್ಕೋಬೇಕು. ಆ ಕಲ್ ಅಂದ್ರೆ ನಿನ್ನೆನೂ ಆಗ್ಬಹುದು, ಕಲ್ ಅಂದ್ರೆ ನಾಳೆನೂ ಆಗ್ಬಹುದು. ಆ ಸಂದರ್ಭಕ್ಕೆ ತಕ್ಕಂತೆ ಏನಾಗ್ತದೆ ಅದನ್ನ ಬಳಸ್ಕೋಬೇಕು. ಅಭಿ ಈಗ, ಹಮೇಶ ಯಾವಾಗಲೂ, ಸುಬಹ ಬೆಳಿಗ್ಗೆ, ಶಾಮ್ ಸಂಜೆ ಅಥವಾ ಸಂಧ್ಯಾನು ಅಂತ ಕೂಡ ಕರೀತಾರೆ, ರಾತ್ ರಾತ್ರಿ, ದಿನ್ ದಿನ, ಸಾಲ್ ಅಥವಾ ವರ್ಷ ಅಂದ್ರೆ ವರ್ಷ ಅಂತ ಕರಿತೀವಿ. ಇದು ಸಮಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಇಂಪಾರ್ಟೆಂಟ್ ಇರುವಂತದ್ದು ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಎಸ್, ಇನ್ನ ವಾಕ್ಯವನ್ನ ಯಾವ ತರ ರಚನೆ ಮಾಡ್ತೀವಿ ನಾವು ಹಿಂದಿಯಲ್ಲಿ ಎನ್ನುವಂಥದ್ದು. ವಾಕ್ಯಗಳನ್ನ ಯಾವ ತರ ರಚನೆ ಮಾಡ್ತೀವಿ ನೋಡ್ರಿ. ಫಸ್ಟ್ ಸೂತ್ರ ಏನೇನ ಬಿಟ್ಕೋಬೇಕು? ಕರ್ತ ಕರ್ಮ. ಏನು? ಕರ್ತ ಕರ್ಮ. ಕರ್ತ ಅಂದ್ರೆ ಯಾರು ಕೆಲಸವನ್ನ ಮಾಡುತ್ತಿದ್ದಾರೆ ಅವರು. ಮೈ ಪಾಠಶಾಲಾ ಜಾ ರಹಾ ಹೂಂ. ಯಾ ಪಾಠಶಾಲಾ ಕೋನ್ ಜಾ ರಹಾ ಹೈ? ನಾನು. ನಾನು ಏನಾಗ್ತದೆ, ಅಥವಾ ರಮೇಶ್ ಪಾಠಶಾಲಾ ಜಾ ರಹಾ ಹೈ. ಇಲ್ಲಿ ರಮೇಶ್ ಏನಾಗ್ತಾನೆ? ಕರ್ತ. ಏನಾಗ್ತಾನೆ? ಕರ್ತ. ಕರ್ಮ ಏನನ್ನ ಮಾಡ್ತಿದ್ದಾನೆ, ಏನ್ ಕೆಲಸ ಮಾಡತ್ತಿದ್ದಾನೆ, ಅಥವಾ ಏನ್ ಅವನಿಂದ ಆಗ್ತಾ ಇದೆ, ಅದಕ್ಕೆ ಏನಂತ ಕರಿತೀವಿ? ಕರ್ಮ. ರಮೇಶ್ ಪಾಠಶಾಲಾ ಜಾ ರಹಾ ಹೈ. ಪಾಠಶಾಲಾ ಇದು ಕರ್ಮ ಆಗ್ತದೆ, ಏನ್ ಕೆಲಸ ಮಾಡತ್ತಾನ ಅವನು ಎನ್ನುವಂಥದ್ದು. ಲಾಸ್ಟ್ಗೆ ಯೋಜಕ ಚಿಹ್ನನು, ಯೋಜಕನು ಕೂಡ ಉಪಯೋಗ ಮಾಡ್ತೀವಿ. ಜೊತೆ ಜೊತೆಗೆ ಕಾ, ಕೆ, ಖಿ, ಮೇ, ಬಿ, ಬಹುತ್, ಕಮ್ ಇದರ ಜೊತೆಗೆ ಕೂಡಿಕೊಂಡು ಬರ್ತದೆ. ಲಾಸ್ಟ್ಗೆ ಏನ್ ಬರಿತೀವಿ? ಕ್ರಿಯಾ. ಏನ್ ಬರಿತೀವಿ? ಕ್ರಿಯಾ ಅಂತ ಬರಿತೀವಿ. ಕನ್ನಡದಲ್ಲಿ ನೋಡೋದಾದ್ರೆ ಕರ್ತೃ ಕರ್ಮ, ಅದರ ಜೊತೆಗೆ ವಿಭಕ್ತಿ ಪ್ರತ್ಯಯವನ್ನ ಹಚ್ತೀವಿ. ಇಸ್ಕಾ, ಉಸ್ಕಾ, ಇಸ್ಲಿಯೇ, ಇಸ್ಕೆ, ದ್ವಾರ ಎನ್ನುವಂತ ವಿಭಕ್ತಿ ಪ್ರತ್ಯಯ. ಕೊನೆಯದಾಗಿ ಕ್ರಿಯಾಪದವನ್ನ ನೋಡ್ತೀವಿ. ಉದಾಹರಣೆಗೆ ರಾಮ್ ಸ್ಕೂಲ್ ಮೇ ಪಡ್ತಾ ಹೈ ಎನ್ನುವಂಥದ್ದು ಒಂದು ವಾಕ್ಯ ಇದೆ. ಇಲ್ಲಿ ಈ ಒಂದು ವಾಕ್ಯದಲ್ಲಿ, ಅಥವಾ ಇಲ್ಲಿ ರಾಮನು ಶಾಲೆಯಲ್ಲಿ ಓದುತ್ತಿದ್ದಾನೆ ಅಥವಾ ಓದುತ್ತಾನೆ, ಇದರಲ್ಲಿ ಕರ್ತ ಯಾರು ಹೇಳ್ರಿ? ಕರ್ತೃ ಯಾರು ಇಲ್ಲಿ? ಎಸ್, ಯಾರು? ರಾಮ ಕರ್ತ. ಸ್ಕೂಲ್ ಏನಾಗ್ತದೆ ಇಲ್ಲಿ? ಕರ್ಮ. ಏನಾಗ್ತದೆ? ಕರ್ಮ. ಮೇ ಯೋಜಕ, ವಿಭಕ್ತಿ ಪ್ರತ್ಯಯ, ಅದರ ಜೊತೆಗೆ ಸಹಾಯಕವಾಗಿ ತಗೊಳ್ತಾ ಇದ್ದೀವಿ. ಪಡ್ತಾ ಹೇ ಓದುತ್ತಿದ್ದಾನೆ, ಇದು ಏನು? ಕ್ರಿಯಾ ಶಬ್ದ. ಈ ತರ ನಾವು ವಾಕ್ಯವನ್ನ ರಚನೆ ಮಾಡಬಹುದು. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಸರಿನಾ? ಇವನ್ ನೀವು ಉತ್ತರಗಳನ್ನ ಹಿಂದಿಯಲ್ಲಿ ಬರಿಬೇಕಾದ್ರೂ ಸಹಿತ ಸೆಂಟೆನ್ಸ್ ಅನ್ನ ಈ ತರ ಫಾರ್ಮೇಶನ್ ಮಾಡ್ತೀವಿ. ಸೆಂಟೆನ್ಸ್ ಅನ್ನ, ವಾಕ್ಯವನ್ನ ಈ ತರ ರಚನೆ ಮಾಡ್ತೀವಿ. ಅಥವಾ ನೀವು ಅನುವಾದವನ್ನ ಹಿಂದಿಯಲ್ಲಿ ಇದ್ದದನ್ನ ಕನ್ನಡದಲ್ಲಿ ತಗೊಳ್ಬೇಕಂದ್ರೂ ಸಹಿತ ಇದೇ ತರಹ. ಗೊತ್ತಾಯ್ತಾ? ರಾಮನು, ರಾಮ್ ಸ್ಟಡೀಸ್ ಇನ್ ಸ್ಕೂಲ್ ಅಂತ ಇಂಗ್ಲಿಷ್ ಅಲ್ಲಿ ಕೂಡ ಕರಿತೀವಿ. ಈ ತರ ನಾವ್ ಏನ್ ಮಾಡೋದು? ವಾಕ್ಯಗಳನ್ನ ರಚನೆ ಮಾಡಬಹುದು. ಗೊತ್ತಾಯ್ತಾ? ಸೊ ಒಂದಿಷ್ಟು ಸಹಾಯಕ ಶಬ್ದಗಳು ಅನುವಾದ ಮಾಡ್ಲಿಕ್ಕೆ, ಪ್ರಶ್ನೆಯನ್ನ ರಚನೆ ಮಾಡೋದಕ್ಕೆ, ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡೋದಕ್ಕೆ. ಇದರಿಂದ ಇವಾಗ ನಾವು ಏನ್ ಮಾಡಬಹುದು? ಅನುವಾದ ಪ್ರಶ್ನೆಗಳನ್ನ ಉತ್ತರಿಸಬಹುದು. ನೋಡೋಣ. ಮೊದಲಿಗೆ ನಾವೀಗ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಯಾವೆಲ್ಲ ಅನುವಾದಗಳನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಎಸ್, ಮಾಡೆಲ್ ಕ್ವಶನ್ ಪೇಪರ್ 1 ಅಲ್ಲಿ 2025 ಹಾಗೂ 26ನೇ ಸಾಲಿ, ಅಂದ್ರೆ ಈ ವರ್ಷ ಮಾಡೆಲ್ ಕ್ವಶನ್ ಪೇಪರ್ ಏನ್ ಬಿಡುಗಡೆಯನ್ನು ಮಾಡಿದ್ದಾರೆ ಅಲ್ಲಿಂದ ನಾವು ನೋಡ್ಕೊಂತ ಹೋಗೋಣ ಯಾವ ತರ ಅದನ್ನ ಅನುವಾದ ಮಾಡ್ಬೇಕೆನ್ನುವಂಥದ್ದು. ಪ್ರಶ್ನೆಯಲ್ಲಿ ಏನ್ ಕೇಳಿದ್ರು? ಕರ್ನಾಟಕ್ ಮೇ. ಮೇ ಅಂದ್ರೆ ಏನ್ ಹೇಳಿ? ನಾನು ಅವಾಗಿಂದ ಅಲ್ಲಿ. ಸರಿನಾ?
ಕನ್ನಡ ಭಾಷಾ ಬೋಲಿ ಜಾತಿ ಹೇ. ನೋಡ್ರಿ, ಕರ್ನಾಟಕ ಇಲ್ಲಿ ಅನುವಾದ ಮಾಡೋದಕ್ಕೆ ಆಲ್ಮೋಸ್ಟ್ ಕನ್ನಡದಲ್ಲಿನೂ ಸೇಮ್ ಬರೀತೀವಿ. ಇಲ್ಲಿನೂ ಕೂಡ ಕರ್ನಾಟಕ ಇತ್ತು, ಇಲ್ಲಿನೂ ಕೂಡ ಕರ್ನಾಟಕ. ಮೇ ಇಲ್ಲಿ ಅಲ್ಲಿ ಕರ್ನಾಟಕದಲ್ಲಿ. ನೋಡ್ರಿ, ಕನ್ನಡ ಭಾಷಾ ಇಲ್ಲಿನೂ ಕೂಡ ಕನ್ನಡ ಭಾಷಾ. ಬೋಲಿ ಜಾತಿ ಹೇ ಇದೇ ಸ್ವಲ್ಪ ಬೋಲನಾ ಅಂದ್ರೆ ಮಾತನಾಡುವುದು ಅಂತ ಅವಾಗಿಂದ ಹೇಳಿ ನಾನು, ಹೌದಿಲ್ಲ? ಬೋಲಿ ಜಾತಿ ಅಂದ್ರೆ ಮಾತನಾಡುತ್ತಾರೆ. ಔರ್ ಮತ್ತು ಮತ್ತು ಇಸ್ಕಿ ರಾಜಧಾನಿ ಬೆಂಗಳೂರು ಹೇ. ಇಸ್ಕಿ ರಾಜಧಾನಿ ಬೆಂಗಳೂರು. ಇದನ್ನ ನೀವು ಇದರ ಇಲ್ಲಿನೂ ಸೇರಿಸಬಹುದು ಅಥವಾ ಅಲ್ಲಿನೂ ಸೇರಿಸಬಹುದು. ಇದರ ರಾಜಧಾನಿ. ನೋಡ್ರಿ, ರಾಜಧಾನಿ ಕನ್ನಡದಲ್ಲಿನೂ ಕೂಡ ರಾಜಧಾನಿ ಸೇಮ್ ಆಗ್ತದೆ. ಬೆಂಗಳೂರು ಕನ್ನಡದಲ್ಲಿನೂ ಕೂಡ ಬೆಂಗಳೂರನ್ನ ಸೇಮ್ ಬರಿತೀವಿ. ಗೊತ್ತಾಯ್ತಾ? ಯಹಾ ಯಹಾ ಅಂದ್ರೆ ಇಲ್ಲಿ. ಇಲ್ಲಿ ದೇಶ್ ವಿದೇಶ್ ಕೆ ಲೋಗ್. ನೋಡ್ರಿ, ದೇಶ ವಿದೇಶ ಹಿಂದಿಯಲ್ಲಿನೂ ಸಹಿತ ದೇಶ ವಿದೇಶ ಅಂತೀವಿ, ಕನ್ನಡದಲ್ಲಿನೂ ಸಹಿತ ದೇಶ ವಿದೇಶ. ದೇಶ್ ವಿದೇಶ್ ಕೆ ಲೋಗ್, ದೇಶ ವಿದೇಶದಿಂದ ಜನರು ಬಂದು, ಲೋಗ್ ಆಕರ್. ಆಕರ್ ಅಂದ್ರೆ ಬಂದು. ಆಕರ್ ಅಂದ್ರೆ ಬಂದು, ಬಂದು ನೆಲೆಸಿದ್ದಾರೆ. ಬಸ್ ಗಯೆ ಹೇ. ಸೊ ಒಂದೊಂದಿಷ್ಟು ಶಬ್ದಗಳು ಅಷ್ಟೇ ಇಲ್ಲಿ. ಫಾರ್ ಎಕ್ಸಾಂಪಲ್ ಬಸ್ ಗಯೆ ಹೇ ಸೇಮ್ ಬರಂಗಿಲ್ಲ. ಇದಕ್ಕೆ ನೀವು ಹಿಂದಿಯನ್ನ ಒಂದಿಷ್ಟು ವ್ಯಾಕ್ಯಾಬ್ಯುಲರಿ ನಿಮ್ ಹತ್ರ ಇರಬೇಕು. ಬಸ್ ಗಯೆ ಅಂದ್ರೆ ಬಂದು ನೆಲೆಸಿದ್ದಾರೆ. ಗೊತ್ತಾಯ್ತಾ? ಈ ತರಹ. ಅದೇ ನಾವು ಇಂಗ್ಲಿಷ್ ಅಲ್ಲಿ ಕೂಡ ನೋಡಬಹುದು. ಕನ್ನಡ ಲ್ಯಾಂಗ್ವೇಜ್ ಈಸ್ ಬೀಯಿಂಗ್ ಸ್ಪೋಕನ್ ಇನ್ ಕರ್ನಾಟಕ. ಬೆಂಗಳೂರು ಈಸ್ ಇಟ್ಸ್ ಕ್ಯಾಪಿಟಲ್. ಪೀಪಲ್ ಫ್ರಾಮ್ ಅಕ್ರಾಸ್ ದ ಗ್ಲೋಬ್ ರಿಸೈಡ್ ಹಿಯರ್. ಸೊ ಒಂದು ಬೈ ಚಾನ್ಸ್ ನೀವೇನಾದ್ರೂ ಇಂಗ್ಲಿಷ್ ಮೀಡಿಯಂ ಆಗಿದ್ರು ಸಹಿತ ನೀವು ಅದನ್ನ ಕನ್ನಡದಲ್ಲಿ ಅನುವಾದ ಮಾಡೋದನ್ನ ಕಲೀರಿ. ಏಕೆ ಅಂದ್ರೆ ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ಕರ್ನಾಟಕನೇ ಅಂತ ಬರ್ತದೆ. ತತ್ಸಮ ಶಬ್ದಗಳು ಹೆಚ್ಚಿಗಿರುವಂತದನ್ನ ಕೇಳ್ತಾರೆ. ತತ್ಸಮ ಶಬ್ದ ಅಂದ್ರೆ ಹಿಂದಿಯಲ್ಲಿನೂ ಅದೇ ಅಂತಿರ್ತಾರೆ, ಕನ್ನಡದಲ್ಲಿನೂ ಅದೇ ಅಂತಿರ್ತಾರೆ. ಸರಿನಾ? ಇದು ಒಂದಾಯ್ತು. ಇನ್ನೊಂದು ನಾವು ನೋಡ್ತಾ ಸಾಗೋಣ. ಮಾಡೆಲ್ ಕ್ವಶನ್ ಪೇಪರ್ 2 ದಲ್ಲಿ ಏನನ್ನ ಕೇಳಿದ್ದಾರೆ ನೋಡ್ರಿ. ಕರ್ನಾಟಕ್ ಮೇ. ನೋಡ್ರಿ, ಮತ್ತೆ ಕರ್ನಾಟಕ ಇಲ್ಲಿನೂ ಕೂಡ ಕನ್ನಡದಲ್ಲಿ ಮಾಡ್ಬೇಕಂದ್ರೆ ಕರ್ನಾಟಕ. ಮೇ ಅಂದ್ರೆ ಅಲ್ಲಿ, ಅದನ್ನು ಕೂಡ್ಸಿ ಬರ್ತೀನಿ ಅಂದ್ರೆ ಕರ್ನಾಟಕದಲ್ಲಿ. ಚಂದನ್ ಕೆ ಪೇಡ್ ವಿಪುಲ್ ಮಾತ್ರಾ ಮೇ ಹೇ. ಚಂದನ್ ಅಂದ್ರೆ ಶ್ರೀಗಂಧ. ಚಂದನ್ ಅಂದ್ರೆ ಶ್ರೀಗಂಧ. ಪೇಡ್ ಅಂದ್ರೆ ಏನಾಗ್ತದೆ? ಮರಗಳು. ವಿಪುಲ ಕನ್ನಡದಲ್ಲಿನೂ ವಿಪುಲ ಅಂತೀವಿ ಅಥವಾ ಬಹಳ ಅಂತ ಕರಿತೀವಿ, ಅಥವಾ ಇನ್ನೇನು ಸಮಾನಾರ್ಥಕ ಶಬ್ದ ಬಹಳ. ಇಲ್ಲಿ ನೋಡ್ರಿ, ವಿಪುಲ ಇಲ್ಲಿನೂ ಸೇಮ್ ಆಗ್ತದೆ. ಕನ್ನಡದಲ್ಲಿನೂ ಕೂಡ ನಾವು ಅದನ್ನು ವಿಪುಲ ಅಂತ ಬರಿಬಹುದು ಅಥವಾ ಬಹಳ ಅಂತ ಬರಿಬಹುದು. ಮಾತ್ರಾ ಮೇಹೆ ಪ್ರಮಾಣದಲ್ಲಿದ್ದಾವೆ, ಪ್ರಮಾಣದಲ್ಲಿವೆ. ಇಸ್ಲಿಯೇ ನೋಡ್ರಿ, ಅವಾಗಿಂದ ನಾನು ಹೇಳಿದ್ದೆ ಶಬ್ದ ಇಸ್ಲಿಯೇ, ಆದ್ದರಿಂದ. ಆದ್ದರಿಂದ ಇದನ್ನ ತಾವುಗಳೆಲ್ಲ ನೆನ್ಪಿಡ್ಬೇಕು. ಆಲ್ಮೋಸ್ಟ್ ವಾಕ್ಯ ರಚನೆ ಮಾಡುವಾಗ ಇದನ್ನ ರಿಪೀಟ್ ಬಂದಿರ್ತೈತಿ. ಇಸ್ಲಿಯೇ ಆದ್ದರಿಂದ. ಕರ್ನಾಟಕಕ್ಕೋ ಕರ್ನಾಟಕವನ್ನು. ಕರ್ನಾಟಕ ಇಲ್ಲಿನೂ ಕೂಡ ಕರ್ನಾಟಕ. ಕ್ಯಾ ಕಹಾ ಜಾತಾ ಹೈ? ಚಂದನ್ ಕಾ ಆಗಾರ್. ಶ್ರೀಗಂಧದ ಆಗರ ಅಂತ ಕರಿತೀವಿ, ಅಥವಾ ಶ್ರೀಗಂಧದ ನಾಡು ಅಂತಾನು ಕರಿತೀವಿ. ಆಗರ್ ಅಂದ್ರೆ ಕನ್ನಡದಲ್ಲಿನೂ ಆಗರ್ ಅಂತಾನು ಬರಿಬಹುದು. ಯಹಾ ಯಹಾ ಅಂದ್ರೆ ಅವಾಗಿಂದ ಬಂದಿತ್ತು ನೋಡ್ರಿ. ಯಹಾ ಅಂದ್ರೆ ಇಲ್ಲಿ, ಇಲ್ಲಿ. ಯಹಾ ಚಂದನ್ ಕಾ ತೇಲ್. ಇಲ್ಲಿ ಚಂದನ್ ಕಾ ತೇಲ್, ಶ್ರೀಗಂಧದ ಎಣ್ಣೆ. ಸಾಬೂನ್ ಕನ್ನಡದಲ್ಲಿ ಕೂಡ ಏನಂತೀವಿ? ಸಾಬೂನ್ ಅಂತೀವಿ. ತಥಾ, ತಥಾ ಅಂದ್ರೆ ಹಾಗೂ. ತಥಾ ಅಂದ್ರೆ ಏನು? ಹಾಗೂ. ಕಲಾಕೃತಿಯ ಕನ್ನಡದಲ್ಲಿ ಏನಂತೀವಿ? ಕಲಾಕೃತಿನಿ ಅಂತೀವಿ. ಕಲಾಕೃತಿಗಳನ್ನ ತಯಾರಿಸಲಾಗುತ್ತದೆ. ಬನಾಯಿ ಜಾತಿ ಹೇ. ಇದು ಕ್ರಿಯಾ ಶಬ್ದಗಳು, ಮಾಡಲಾಗುತ್ತದೆ. ಸರಿನಾ? ಈ ತರ ಈಸಿಯಾಗಿ 3 ಅಂಕಗಳನ್ನ ತಾವು ಗಳಿಸಬಹುದು. ಇನ್ನು ಅನುವಾದದ ಪ್ರಶ್ನೆಗಳನ್ನ ಯಾವ ಪಾಠದಿಂದ ಹೆಚ್ಚಿಗೆ ಕೇಳ್ತಾರೆ ಎನ್ನುವಂಥದ್ದು. ಮೇ ಬಿ ಇದು ಪಾಠದಿಂದ ಅಂತ ಡಿಪೆಂಡ್ ಇರಂಗಿಲ್ಲ, ಆದ್ರೆ ಅತಿ ಹೆಚ್ಚಿಗೆ ನಮಗೆ ದುನಿಯಾ ಮೇ ಪಹಲಾ ಮಕಾನ್ ಕೇಳಬಹುದು, ಕರ್ನಾಟಕ ಸಂಪದ ಕೇಳಬಹುದು, ಇಂಟರ್ನೆಟ್ ಕೇಳಬಹುದು, ಅಥವಾ ರೋಬೋಟ್ ಕೇಳಬಹುದು, ಅಥವಾ ಸತ್ಯ ಕಿ ಮಹಿಮಾ ಪಾಠ ಐತಿಲ್ಲ ಅಲ್ಲಿಂದ ಆಲ್ಮೋಸ್ಟ್ ಕೇಳ್ತಾ ಇರ್ತಾರೆ. ಸೊ ಅದರ ಕನ್ನಡ ಅನುವಾದ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಗೊತ್ತಾಯ್ತಾ? ಇಲ್ಲಿ ಕೇಳಿರುವಂತದ್ದು ದುನಿಯಾ ಮೇ ಪಹಲಾ ಮಕಾನ್ ಏನ್ ಪಾಠ ಐತಿ ಅದರಿಂದ ಕೇಳಿದಾರೆ ನೋಡ್ರಿ. ದೋನೋ ದೋಸ್ತ್, ಇಬ್ಬರು ಗೆಳೆಯರು.
ಇಲ್ಲಿ ಸಂಪೂರ್ಣವಾಗಿ ತತ್ಸಮ ಶಬ್ದಗಳು ಕಡಿಮೆ ಅದಾವ. ಸೊ ಅದಕ್ಕಾಗಿ ಹಿಂದಿ ಅವಾಗಿಂದ ಹೇಳಿರುವಂತ ಶಬ್ದಗಳು ನೆನಪಿಟ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್. ತತ್ಸಮ ಕರ್ನಾಟಕ ಅಂತ ಬಂತು, ಇಲ್ಲಿ ಸಂಪೂರ್ಣವಾಗಿ ಬದಲಾಗ್ತಾ ಇದ್ದಾವ ಈಗ. ದೋನೋ ದೋಸ್ತ್, ಇಬ್ಬರು ಗೆಳೆಯರು, ಮಕಾನ್ ಬನಾನಾ ಚಾಹತೆ ಥೇ, ಮನೆಯನ್ನು ಕಟ್ಟಲು ಇಷ್ಟಪಡುತ್ತಿದ್ದರು ಅಥವಾ ಮನೆ ಕಟ್ಟಲು ಬಯಸುತ್ತಿದ್ದರು. ಲೇಕಿನ್ ನೋಡ್ರಿ, ಅವಾಗಿನ ಶಬ್ದ ಬಂದಿತ್ತು ಲೇಕಿನ್ ಅಂದ್ರೆ ಆದರೆ, ಲೇಕಿನ್ ಅಂದ್ರೆ ಆದರೆ. ವೇ, ಅವಾಗಿಂದ ವೇ ಬಂದಿತ್ತು, ಅವರು ಅಂತ ಬಂದಿತ್ತು, ಹೌದಿಲ್ಲ? ಇಲ್ಲಿ ವಾಕ್ಯದಲ್ಲಿ ಬಳಸಬೇಕಾದ್ರೆ ಅವರಿಗೆ. ವೇ ನಹಿ ಜಾನ್ತೆ ಥೇ ಕಿ ಮಕಾನ್ ಕೈಸೆ, ಅವಾಗಿಂದನು ಬಂದಿತ್ತು ನೋಡ್ರಿ, ಕೈಸೆ ಹೇಗೆ, ಕೈಸೆ ಅಂದ್ರೆ ಹೇಗೆ. ಮಕಾನ್ ಕೈಸೆ ಬನಾತೆ ಹೇ, ಮನೆ ಹೇಗೆ ಕಟ್ಟುವುದು ಎಂದು ಗೊತ್ತಿರಲಿಲ್ಲ. ಅತಃ, ಅತಃ ಅಂದ್ರೆ ಇಲ್ಲಿನೂ ಕೂಡ ಆದ್ದರಿಂದ ಅಂತ ತಗೊಳ್ಬಹುದು. ಆದ್ದರಿಂದ ಪೂಚ್ತಾಚ್ ಕೆ ಲಿಯೆ, ಪೂಚ್ತಾಚ್ ಅಂದ್ರೆ ವಿಚಾರಿಸಲು, ಇಲ್ಲಿನೂ ಕೂಡ ನೋಡ್ರಿ ಪೂಚ್ತಾಚ್ ಕೆ ಲಿಯೆ ವೇ, ಅವರಿಬ್ಬರು, ಗೊತ್ತಾಯ್ತಾ? ಅವರಿಬ್ಬರು ಜಂಗಲ್ ಕಿ ಓರ್ ಜಾತೆ ಹೇ, ಕಹಾ ಜಾತೆ ಹೇ? ಜಂಗಲ್ ಕಿ ಓರ್, ಕಾಡಿನ ಕಡೆಗೆ. ನೋಡ್ರಿ ಇಲ್ಲಿ ಔರ್ ಅಂತ ಇನ್ನೊಂದು ಬರ್ತದೆ. ಔರ್ ಅಂದ್ರೆ ಮತ್ತು, ಔರ್ ಅಂದ್ರೆ ಏನಿದು? ಮತ್ತು. ಇಲ್ಲಿ ಇನ್ನೊಂದು ಓರ್, ಓರ್ ಅಂದ್ರೆ ಆ ಕಡೆಗೆ ಅಥವಾ ಈ ಕಡೆಗೆ, ಕಡೆ ಅಂತ ಕರಿತೀವಿ. ನದಿಗೆ ಓರ್, ನದಿಯ ಕಡೆಗೆ ಅಥವಾ ದಂಡೆ ಅಂತಾನು ಕೂಡ ಕರಿತೀವಿ, ಸರಿನಾ? ಓರ್ ಮತ್ತು ಅವ್ರ ನಡುವೆ ವ್ಯತ್ಯಾಸ ಇದೆ. ಮಾಡೆಲ್ ಕ್ವಶನ್ ಪೇಪರ್ 4 ಎಲ್ಲಿಂದ ಕೇಳಿದಾರೆ ಇದನ್ನ? ಸತ್ಯಕಿ ಮಹಿಮಾದಿಂದ ಕೇಳಿದರೆ. ಇಲ್ಲಿ ತತ್ಸಮ ಶಬ್ದಗಳು ಇದಾವೆ. ಏನಿದಾವೆ? ತತ್ಸಮ ಶಬ್ದಗಳು ಇದಾವೆ. ಆಲ್ಮೋಸ್ಟ್ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತದ್ದು ಎಂತವಿರ್ತಾವ? ತತ್ಸಮ ಶಬ್ದಗಳು ಹೆಚ್ಚಿಗಿರುವಂತದ್ದು. ಅಂದ್ರೆ ಕನ್ನಡದಲ್ಲಿನ ಅದೇ ಅಂತಾರ, ಹಿಂದಿಯಲ್ಲಿನ ಕೂಡ ಅದೇ ಅಂತಾರ. ನೋಡ್ರಿ, ಸತ್ಯಕಿ ಮಹಿಮಾ ಅಪಾರ ಹೇ, ಸತ್ಯ ಆದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಸತ್ಯ ಕಿ ಅಂತ ಐತಿ, ಅದಕ್ಕಾಗಿ ಸತ್ಯದ. ಮಹಿಮಾ ಹಿಂದಿಯಲ್ಲಿ, ಕನ್ನಡದಲ್ಲಿ ಮಹಿಮೆ. ಅಪಾರ್ ಇಲ್ಲಿನ ಕನ್ನಡದಲ್ಲಿ ಅಪಾರವಾದುದು, ಹೈ ಅಂದ್ರೆ ಇದೆ ಅಥವಾ ಅಪಾರವಾಗಿದೆ ಅಂತ ಕೂಡ ಬರಿಬಹುದು. ಸತ್ಯ ಮಹಾನ್ ಔರ್ ಪರಮ ಶಕ್ತಿಶಾಲಿ ಹೈ. ನೋಡ್ರಿ, ಸಂಪೂರ್ಣ ಬರೀ ಮತ್ತು ಅಷ್ಟೇ ಚೇಂಜ್ ಮಾಡೋದೈತಿ ನಿಮಗ, ಇಷ್ಟೇ ಸೇಮ್ ಇದ್ದಕ್ಕಿದ್ದಂಗೆ ಬರೀಬೇಕು. ಸದ್ಯವು ಮಹಾನ್ ಮತ್ತು ಪರಮ ಶಕ್ತಿಶಾಲಿಯಾಗಿದೆ ಅಥವಾ ಯಾವ್ದದು, ಕೇವಲ ಇದ್ದಕ್ಕಿದ್ದಂಗೆ ಎಲ್ಲ ಸೇಮ್ ಬರ್ದಿರಿ. ಸತ್ಯ ಬರ್ದಿರಿ, ಮಹಾನ್ ಬರ್ದಿರಿ, ಪರಮ ಬರ್ದಿರಿ, ಶಕ್ತಿಶಾಲಿ ಬರ್ದಿದ್ದೀರಿ. ಕೇವಲ ಅವ್ರು ಎನ್ನುವಂಥದ್ದಷ್ಟೇ ಚೇಂಜ್ ಮಾಡ್ಬೇಕು ನೀವು ಕನ್ನಡದಲ್ಲಿ. ಮತ್ತು, ಗೊತ್ತಾಯ್ತಾ? ಈ ಟೈಪ್ ಅನುವಾದ ಶಬ್ದಗಳನ್ನ ಈಸಿಯಾಗಿ ಬರಿಬಹುದು. ಅತಃ ಅವಾಗಿಂದ ಬಂದು ಹೋಗಿದೆ. ಅತಃ ಅಂದ್ರೆ ಆದ್ದರಿಂದ. ಹಮೆ ಹರ್ ಸ್ಥಿತಿ ಮೇ ಸತ್ಯ ಬೋಲ್ನೆ. ನೋಡ್ರಿ, ಹಮೆ ಅಂದ್ರೆ ಆದ್ದರಿಂದ, ನಮಗೆ ಅಥವಾ ನಾವು, ಪ್ರತಿ ಸ್ಥಿತಿ, ಸ್ಥಿತಿ ಅಥವಾ ಸಂದರ್ಭ, ಇಲ್ಲಿ ಸಂದರ್ಭ ಅಂತ ಐತಿ, ಇಲ್ಲಿ ಸ್ಥಿತಿ ಅಂದ್ರೆ ಕನ್ನಡ ಸ್ಥಿತಿನೂ ಕೂಡ ಬರಿಬಹುದು. ಪ್ರತಿ ಸ್ಥಿತಿಯಲ್ಲೂ, ಇಲ್ಲಿ ಪ್ರತಿ ಸಂದರ್ಭದಲ್ಲೂ ಅಂತಾನೂ ಕೂಡ ಬರಿಬಹುದು, ಅಥವಾ ಪ್ರತಿ ಸ್ಥಿತಿಯಲ್ಲಿನೂ ಕೂಡ. ಸ್ಥಿತಿ ಕನ್ನಡದಲ್ಲಿ ಕೂಡ ಸೇಮ್ ಆಗ್ತದೆ. ಪ್ರತಿಯೊಂದು ಸ್ಥಿತಿಯಲ್ಲಿಯೂ ಸಹಿತ ಸತ್ಯ ಬೋಲನೆ, ಸತ್ಯವನ್ನು ಹೇಳುವ, ಔರ್ ಹಾಗೂ ಪಾಲಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು. ಅಭ್ಯಾಸ ಕನ್ನಡದಲ್ಲಿ ಕೂಡ ಅಭ್ಯಾಸ ಅಂತ ಬರೀತೀವಿ. 2024 ಎಕ್ಸಾಮ್ 1ಗೆ ಏನ್ ಕೇಳಿದ್ರು ಎನ್ನುವಂಥದ್ದನ್ನ ನೋಡ್ತಾ ಸಾಗೋಣ. ಯಾವ್ದ್ರ ಬಗ್ಗೆ ಕೇಳಿದ್ರು? ಶನಿ ಸಬ್ಸೆ ಸುಂದರ ಗ್ರಹ. ಇನ್ನೊಂದ್ 2 ಅನುವಾದ ಮಾಡಿ ಬಿಟ್ಬಿಡೋಣ, ಸರಿನಾ? ಶನಿ ಸೌರಮಂಡಲ್ ಕಾ ದೂಸರಾ ಬಡಾ ಗ್ರಹ. ನೋಡ್ರಿ, ಇಲ್ಲಿ ಶನಿ ಅಂದ್ರೆ ಇಲ್ಲಿನ ಕೂಡ ಶನಿ ಅಂತ ಬರಿತೀವಿ, ಸೌರಮಂಡಲವನ್ನ ಸೌರಮಂಡಲ ಅಂತಾನೆ ಬರಿತೀವಿ. ಕಾ ದೂಸರಾ ಬಡಾ ಗ್ರಹ, ಎರಡನೇ ದೊಡ್ಡ ಗ್ರಹ. ಕನ್ನಡದಲ್ಲಿ ಕೂಡ ಗ್ರಹ ಆಗ್ತಾ ಇದೆ. ಆಲ್ಮೋಸ್ಟ್ 50% ಏನಿರ್ತಾವ ಕನ್ನಡ ಹಿಂದಿಯಲ್ಲಿ ಸೇಮ್ನೇ ಇರ್ತಾವ. ಯಹ ಪೃಥ್ವಿ ಸೆ ಕರೀಬ್. ಯಹ ಅಂದ್ರೆ ಇದು, ಪೃಥ್ವಿ ಅಂದ್ರೆ ಪೃಥ್ವಿ ಅಂತ ಬರಿಬಹುದು ಅಥವಾ ಭೂಮಿ ಅಂತಾನು ಬರಿಬಹುದು. ಇದು ಪೃಥ್ವಿಗಿಂತ 750 ಗುಣಾ ಬಡಾ ಹೈ, 750 ಪಟ್ಟು ದೊಡ್ಡದು. ಶನಿ ಗ್ರಹ ಕಾ ವ್ಯಾಸ. ನೋಡ್ರಿ, ಸಂಪೂರ್ಣವಾಗಿ ಕನ್ನಡದಲ್ಲಿನೇ ಆಗ್ಬಿಡ್ತದೆ. ಶನಿ ಗ್ರಹದ ವ್ಯಾಸವು, ಸರಿನಾ, 116,000 ಕಿಲೋಮೀಟರ್. 116,000 ಕಿಲೋಮೀಟರ್. ಕನ್ನಡದಲ್ಲಿ ಕೂಡ ಕಿಲೋಮೀಟರ್. ಹೈ ಅಂದ್ರೆ ಆಗಿದೆ. ಈಸಿ ಇದೆಯಾ?
ಎಸ್ ಆಲ್ರೆಡಿ ಇದು ರಿಪೀಟ್ ಆಗಿದೆ. ಕರ್ನಾಟಕ ಮೇ ಕನ್ನಡ ಭಾಷಾ ಬೋಲಿ ಜಾತಿ ಹೈ. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಬೋಲಿ ಜಾತಿ ಇದಷ್ಟೇ ಮಾತನಾಡುತ್ತಾರೆ, ಇದಷ್ಟೇ ಚೇಂಜ್. ಇಲ್ಲಾದ್ರೆ ಇದು ಇದ್ದಕ್ಕಿದ್ದಂಗೆ ಕನ್ನಡ ಕರ್ನಾಟಕ ಭಾಷಾ ಇದೆಲ್ಲನೂ ಕೂಡ ಸೇಮ್ ಆಸ್ ಯೂಶುವಲ್. ಔರ್ ಮತ್ತು ಇಸ್ಕಿ ರಾಜಧಾನಿ ಬೆಂಗಳೂರು ಹೈ, ಇದರ ರಾಜಧಾನಿ ಬೆಂಗಳೂರು ಇದೆ. ಯಹಾ ದೇಶ ವಿದೇಶ ಕೆ ಲೋಗ್ ಆಕರ್ ಬಸ್ ಗಯೆ ಹೇ. ಇಲ್ಲಿ ದೇಶ ವಿದೇಶ ಕನ್ನಡದಲ್ಲಿನೂ ಕೂಡ ದೇಶ ವಿದೇಶ ಅವಾಗಿಂದ ಬಂದ್ ಹೋಗಿದೆ. ಇದು ರಿಪೀಟ್ ಇದೇ ಆಗ್ತಿರ್ತಮ್ಮ ಆಲ್ಮೋಸ್ಟ್. ಸತ್ಯಕ್ಕೆ ಮಹಿಮಾ, ಶನಿ, ಕರ್ನಾಟಕ ಸಂಪದ ಆಗಬಹುದು, ತದನಂತರ ಇಂಟರ್ನೆಟ್ ಕ್ರಾಂತಿ ಆಗಬಹುದು, ರೋಬೋಟ್ ಆಗಬಹುದು, ದುನಿಯಾ ಮೇ ಪಹಲಾ ಮಕಾನ್. ಈ ಪಾಠದಿಂದ ಅನುವಾದವನ್ನ ತಾವುಗಳು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ಬೇಕು. ನೋಡ್ರಿ 2025 ಅಂದ್ರೆ ಹೋದ ವರ್ಷದ ಪರೀಕ್ಷೆಯಲ್ಲಿ ಕೇಳಿರುವಂತದ್ದು ಎಕ್ಸಾಮ್ ನಲ್ಲಿ ಕರ್ನಾಟಕ ಸಂಪದಾದಿಂದಾನೇ ಕೇಳಿದಾರೆ. ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಜೊತೆಗೆ ಎಕ್ಸಾಮ್ 2 ಕೂಡ ಕರ್ನಾಟಕ ಸಂಪದಾದಿಂದಾನೇ ಕೇಳಿದಾರೆ, ಇದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಎಕ್ಸಾಮ್ 3 ದುನಿಯಾ ಮೇ ಪಹಲಾ ಮಕಾನ್, ಇದನ್ನು ಕೂಡ ಆಲ್ರೆಡಿ ಡಿಸ್ಕಷನ್ ಅನ್ನ ಮಾಡಿದೀವಿ. ಎಸ್, ಗೊತ್ತಾಯ್ತಾ? ಹಿಂದಿಯಲ್ಲಿ ಇರೋದನ್ನ ಕನ್ನಡದಲ್ಲಿ ಈಸಿಯಾಗಿ ತತ್ಸಮ ಶಬ್ದಗಳಿಂದ, ತದನಂತರ ಅವಾಗಿಂದ ಸ್ಟಾರ್ಟಿಂಗ್ ಅಲ್ಲಿ ನಾನು ಏನು ಒಂದಿಷ್ಟು ಶಬ್ದಗಳನ್ನ ಹೇಳಿದ್ದೆ ಅದನ್ನ ಬಳಸ್ಕೊಂಡು 3 ಅಂಕಗಳನ್ನ ನೀವು ಈಸಿಯಾಗಿ ಬಳಸ್ಕೊಳ್ಬಹುದು. 3 ಅಂಕಗಳನ್ನ ಪಡ್ಕೋತೀರಿ. ಪ್ರಶ್ನೆ ಸಂಖ್ಯೆ ಎಷ್ಟು? 33. ಪ್ರಶ್ನೆ ಸಂಖ್ಯೆ 33. ಸರಿನಾ? ಇಲ್ಲಿಂದ ತಾವುಗಳು ಕೂಡ ಪಡ್ಕೊಳ್ಬಹುದು. ಸೊ ಇಂತಹ ವಿಡಿಯೋಗಳಿಗಾಗಿ ಜಕಾರ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ SSLC ಪರೀಕ್ಷೆಗೆ ಸಂಬಂಧಿಸಿರುವಂತಹ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಡಿಯೋಗಳನ್ನ ನಾವು ಜಕಾರ ಅಕಾಡೆಮಿಯಲ್ಲಿ ನಮ್ಮ ಇಡೀ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆಗೆ ಇರ್ತೀರಾ. ಸೊ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.